ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಸಾಂಗ್ ಅಲ್ವಾ? ಜಿಂಗಿ ಚಕ ಜಿಂಗಿ ಚಕ ಟುವಿ ಟುವಿ ಟುವಿ. ನಿಲ್ಸಿ ಸಾಕು, ಬೇರೆ ಬರಲ್ಲ ನಿಮ್ಗೆ. ಇನ್ಸ್ಪೆಕ್ಟ್ರೆ, ನೀವ್ ಇದನ್ನೇ ಅಲ್ವಾ ಹಿಪ್ನೋಟೈಸ್ ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ದು? ಆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಹಾಡಾಗಿ ಹೊರಗ್ ಬರ್ತಾ ಇದೆ ಅಷ್ಟೇ. ಜಿಂಗಿ ಚಕ ಜಿಂಗಿ ಚಕ. ಅಲ್ಲ ಸರ್, ಹಿಪ್ನೋಟೈಸ್ ಮಾಡಿ ಅಂತಂದ್ರೆ ರೈಮ್ಸ್ ಹೇಳ್ಕೊಡ್ತಾ ಇದೀರಲ್ಲ, ಇದನ್ನ ನಿಮ್ಗೆ ಗೂಗಲ್ ಅಲ್ಲಿ ಹೇಳ್ಕೊಟ್ಟಿದ್ದು? ರೇ ಸಮರ್ಥ, ನಾನು ಕರೆಕ್ಟ್ ಆಗಿ ಮಾಡ್ದೆ ನೋಡಿ. ಯಾರನ್ನಾರು ಒಬ್ಬರನ್ನ ಹಿಪ್ನೋಟೈಸ್ ಮಾಡ್ಬೇಕಾದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಅವ್ರಿಗೆ ಗೊತ್ತಿರೋ ವಿಷಯನ ಇಟ್ಕೊಂಡು ಹಿಪ್ನೋಟೈಸ್ ಮಾಡ್ಬೇಕು. ನಾನು ಹೇಗೆ ಇದ್ರು ನಿಮ್ಗೆ ಹಿಪ್ನೋಟೈಸ್ ಮಾಡ್ತಿರ್ಲ್ವಲ್ಲ, ಅದಕ್ಕೆ ಸುಮ್ಮನೆ ನಾಟಕ ಅಂತ ನಿಮ್ಗೆ ಗೊತ್ತಿರೋ ಹಾಡನ್ನೇ ಹಾಡ್ದೆ. ಹೆಂಗಿತ್ತು ಹಾಡು? ಅಲ್ಲ ಸರ್, ನೀವೇನೋ ಹಾಡು ಚೆನ್ನಾಗಿ ಹಾಡಿದ್ರಿ, ಆದ್ರೆ ನಿಮ್ಮ ಹಾಡಿಗೆ ನಿಮ್ಮ ಹಿಪ್ನಾಟೈಸ್ಗೆ ಆ ಮೋಹನ ಒಳಗಾಗ್ಲಿಲ್ವಲ್ಲ. ಅಲ್ರಿ, ನಿಮ್ಮನ್ನ ಕರ್ಸಿದ್ದೇನಕ್ಕೆ? ಹಿಪ್ನಾಟೈಸ್ ಮಾಡಿ ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ. ಏನು ಕೆಲಸನೇ ಆಗ್ಲಿಲ್ಲ. ಅವ್ನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬಿಟ್ಟಲ್ಲ, ಅವನಲ್ಲಿ ಮನಸ್ಸು ತುಂಬಾ ಮಾಲಿನ್ಯ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸರ್, ನೀವ್ ಇದನ್ನ ಹಿಪ್ನೋಟೈಸ್ ಮಾಡದೇ ಇದ್ರು ಅವ್ನು ಇಲ್ಲಿವರೆಗೂ ಇದನ್ನೇ ಹೇಳ್ಕೊಂಡ್ ಬಂದಿರೋದು. ನೀವೇನೇ ದೊಡ್ಡದಾಗಿ ಕಣ್ಣು ಹಿಡ್ದಿರಂಗೆ ಬಿಲ್ಡಪ್ ಕೊಡ್ತಾ ಇದೀರಾ. ಸರ್, ನೀವೀಗ ಹಿಪ್ನಾಟೈಸ್ ಮಾಡಿದ್ರಲ್ಲ, ಈ ಪ್ಲಾನ್ ಫೇಲ್ ಆಯ್ತು. ಈಗ ಮತ್ತೇನ್ ಮಾಡ್ಬೇಕು? ಅವನು ಹೇಗೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಈಗ ಹೇಳಿ. ಓ, ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ. ಅವ್ನ ಮನ್ಸು ತುಂಬಾ ಮಾಲಿನ್ಯವರೇ ಹೆಂಡತಿ ಅಂತ ಗಟ್ಟಿಯಾಗಿ ಬಲವಾಗಿ ನಂಬ್ಕೊಂಡ್ಬಿಟ್ಟಿದ್ದಾನೆ. ಈಗ ನಾನಲ್ಲ, ನಿಜವಾದ ಸೈಕ್ಯಾಟಿಸ್ಟೇ ಬಂದ್ರು ಅವ್ನು ಇದನ್ನೇ ಹೇಳೋದು. ಅದಕ್ಕೆ ಅವನ ಮನ್ಸಲ್ಲಿರೋದನ್ನ ಆಚೆ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಸರ್, ನೀವೇ ಹೇಳಿದ್ರೆ ಹೆಂಗೆ ಸರ್? ಹೋಗ್ಲಿ ಅವ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಆದ್ರೂ ಹಾಕಿ ಸರ್. ರೇ ಸಮರ್ಥ, ಐ ಎಮ್ ಇನ್ಸ್ಪೆಕ್ಟರ್ ಐಸೆ, ಐ ನೋ ಲಾ. ಒಬ್ಬ ವ್ಯಕ್ತಿನ ತಪ್ಪು ಮಾಡಿದ್ರು ತಪ್ಪು ಮಾಡಿದಾನೆ ಅಂತ ಗೊತ್ತಾಗೋವರೆಗೂ ಅರೆಸ್ಟ್ ಮಾಡೋ ಹಾಗಿಲ್ಲ. ಅದು ಕಾನೂನು ಪ್ರಕಾರ ತುಂಬಾ ಅಪರಾಧ. ಸೊ ಹಾಗಾಗಿ ಅವನನ್ನ ಅರೆಸ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇನ್ಸ್ಪೆಕ್ಟ್ರೆ, ಹಾಗಂತ ಇನ್ನು ಎಷ್ಟ್ ದಿನ ಅವ್ನು ಕೊಡೋ ಹಿಂಸೆನ ತಡ್ಕೊಂಡಿರ್ಬೇಕು? ನಮ್ಮ ಜೀವನ ಹೇಗಾಗಿದೆ ಅಂದ್ರೆ ಬೇಕ್ರಿಲಿರೋ ಬಾಟ್ಲಿಲ್ ಸಿಕ್ಕಾಕೊಂಡಿರೋ ನೊಣದ ತರ ಆಗೋಗ್ಬಿಟ್ಟಿದೆ. ಹೊರಗ್ ಬರಕ್ಕೂ ಆಗ್ತಿಲ್ಲ, ಒಳಗಿರೋಕ್ಕೂ ಆಗ್ತಿಲ್ಲ.